ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ 60% ಜನ ಅಂದ್ರೆ 10ರಲ್ಲಿ 6 ಜನ 24 ಗಂಟೆಯಲ್ಲಿ 5ರಿಂದ 6 ಗಂಟೆಗಿಂತ ಹೆಚ್ಚು ಮೊಬೈಲ್ ಫೋನ್ ಮುಂದೆ ಕಳೀತಾ ಇದ್ದಾರೆ. ತುಂಬಾ ಹೊತ್ತು ಕುತ್ತಿಗೆ ನೋವು ಬರ್ತಾ ಇದೆ, ಭುಜಗಳ ಮಧ್ಯ ಬೇಗ ಸುಸ್ತಾಗ್ತಾ ಇದೆ, ನೋವು ಬರ್ತಾ ಇದೆ, ಪದೇ ಪದೇ ತಲೆನೋವು ಬರುವಂಥದ್ದು, ಏನ್ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಅಂತ ಕೇವಲ ಯುವಕರಷ್ಟೇ ಅಲ್ಲ, ವಯಸ್ಸಾದವರು ಕೂಡ ಡಾಕ್ಟರ್ ಹತ್ರ ಹೋಗೋ ರೀತಿಯಲ್ಲಿ ಆಗ್ತಾ ಇದೆ. ಇದನ್ನ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಬಹಳ ಹೊತ್ತು ಮೊಬೈಲ್ ಅನ್ನ ಕರೆಕ್ಟ್ ಆಗಿ ಕುತ್ತಿಗೆ ಬಗ್ಸಿ ನೋಡೋದ್ರಿಂದ ಕುತ್ತಿಗೆಯಲ್ಲಿರುವಂತಹ ನರಗಳ ಮೇಲೆ ಸಮಸ್ಯೆ ಆಗುತ್ತೆ, ಕುತ್ತಿಗೆ ಬೇಗ ಸವಕಳಿ ಬಂದ್ಬಿಡುತ್ತೆ. ಏನಿದು ಈ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್? ಇದು ಯಾಕೆ ಬರುತ್ತೆ? ಇದನ್ನ ತಡೆಗಟ್ಟಬೇಕು ಅಂದ್ರೆ ನಾವೇನೇನ್ ಮಾಡ್ಬೇಕು? ನೀವು ಈ ವಿಡಿಯೋನ ಸರಿಯಾದ ರೀತಿಯಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡು ನೋಡ್ತಾ ಇದ್ದೀರಾ ಅಂತ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಕನ್ನಡದಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸ್ತಾ ಇರುವಂತಹ ನನ್ನ ಚಾನೆಲ್ನ ಹಲವಾರು ಜನ ನೋಡ್ತಾ ಇದ್ದೀರಿ. ಇದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಆದ್ರೆ ಸುಮಾರು ಜನ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯೂಟ್ಯೂಬ್ ಈ ವಿಡಿಯೋನ ಇನ್ನಷ್ಟು ಜನರಿಗೆ ತಲುಪಿಸಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಅದನ್ನ ಮಾಡಿ. ಮೊಬೈಲ್ ಫೋನ್ ಅನ್ನು ತುಂಬಾ ಹೊತ್ತು ನೋಡೋದ್ರಿಂದ ಕುತ್ತಿಗೆ ಮೇಲೆ ಎಷ್ಟು ಲೋಡ್ ಬೀಳುತ್ತೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಒಂದು 70 kg ಒಬ್ಬ ವ್ಯಕ್ತಿಯಲ್ಲಿ 5ರಿಂದ 6 kg ತೂಕ ನಮ್ಮ ತಲೆಯದ್ದಾಗಿರುತ್ತೆ. ತಲೆಯನ್ನ ನಮ್ಮ ಕುತ್ತಿಗೆ ಸರಿಯಾಗಿ ಎತ್ತಿ ಹಿಡಿದಿಟ್ಟಿರುತ್ತೆ. ಕುತ್ತಿಗೆಯ ರಚನೆ ಏನು ಅಂತ ನೋಡೋಣ. ಕುತ್ತಿಗೆಯಲ್ಲಿ 7 ವರ್ಟಿಬ್ರಲ್ ಬೋನ್ ಇರುತ್ತೆ. ಕುತ್ತಿಗೆಯಲ್ಲಿ ಇರುವಂತಹ ಬೆನ್ನುಹುರಿ ಮೂಳೆಗಳ ಮಧ್ಯದಲ್ಲಿ ಶಾಕ್ ಅಬ್ಸಾರ್ಬರ್ ತರ ಡಿಸ್ಕ್ಗಳಿರುತ್ತೆ. ಅದರಿಂದ ಕುತ್ತಿಗೆಯಿಂದ, ತಲೆಯಿಂದ ಬರ್ತಾ ಇರುವಂತಹ, ಮೆದುಳಿಂದ ಬರ್ತಾ ಇರುವಂತಹ ನರಗಳೆಲ್ಲ ನಮ್ಮ ಕುತ್ತಿಗೆಯಿಂದ ಕೈಗೆ ಹೋಗ್ತಾ ಇರುತ್ತೆ. ಅಕ್ಕಪಕ್ಕದಲ್ಲಿ ಮಾಂಸಖಂಡಗಳು ಆ ಕಡೆ ಈ ಕಡೆ ಮೂವ್ಮೆಂಟ್ ಆಗ್ಲಿಕ್ಕೆ ಕುತ್ತಿಗೆಗೆ ಸಹಾಯ ಮಾಡ್ತಾ ಇರುತ್ತೆ. ಸಾಮಾನ್ಯವಾಗಿ 5ರಿಂದ 6 kg ತೂಕ ನಮ್ಮ ಕುತ್ತಿಗೆ ಮೇಲೆ ಬೀಳ್ತಾ ಇರುತ್ತೆ. ಆದ್ರೆ ನಾವು ಒಂದು 10 ಡಿಗ್ರಿ ಮುಂದೆ ಬಗ್ಗಿದ್ರೆ 5ರಿಂದ 6 kg ಇರುವಂತದ್ದು 10 kg ಆಗ್ಬಿಡುತ್ತೆ. 10 ಡಿಗ್ರಿ ಮುಂದೆ ಬಗ್ಗಿದ್ರೆ 10 kg ತೂಕ ನಮ್ಮ ಕುತ್ತಿಗೆ ಮೇಲೆ ಬಿತ್ತು. ಅದೇ 20 ಡಿಗ್ರಿ ಮುಂದೆ ಬಗ್ಗಿದ್ರೆ ಒಂದು 15 kg ತೂಕ ಆಯ್ತು. 30 ಡಿಗ್ರಿ ಬಗ್ಗಿದ್ರೆ 18 kg. ಸಾಮಾನ್ಯವಾಗಿ ನಾವೆಲ್ಲ ಮೊಬೈಲ್ ನೋಡ್ತಾ ಇರುವಂತಹದ್ದು 45 ಡಿಗ್ರಿ ಈ ರೀತಿ ಬಗ್ಗೆ ನೋಡ್ತಾ ಇದ್ದಾಗ 45 ಡಿಗ್ರಿ ನಮ್ಮ ಕುತ್ತಿಗೆಯನ್ನ ಬಗ್ಸಿರ್ತೀವಿ. ಹಾಗಿದ್ದಾಗ ಒಂದು 25 kg ತೂಕ ನಮ್ಮ ಕುತ್ತಿಗೆ ಮೇಲೆ ಬೀಳ್ತಾ ಇರುತ್ತೆ. ಅಂದ್ರೆ 5ರಿಂದ 6 kg ಇರುವಂತಹ ತಲೆ ಮುಂದೆ ಬಗ್ಸಿದಾಗ ಅದೇ ತಲೆ 25 kg ತೂಕವನ್ನ ನಮ್ಮ ಕುತ್ತಿಗೆ ಮೇಲೆ ಬೀಳುವಷ್ಟು ಆ ತೊಂದರೆ, ಆ ಒತ್ತಡ ಕುತ್ತಿಗೆ ತಗೋತಾ ಇರುತ್ತೆ. ಅಂದ್ರೆ ನಾವು ದಿನಕ್ಕೆ 5ರಿಂದ 6 ಗಂಟೆ ನಾವು ಮೊಬೈಲ್ ನೋಡ್ತೀವಿ ಅಂತಂದ್ರೆ 5ರಿಂದ 6 ಗಂಟೆ 25 kg ತೂಕ ನಮ್ಮ ಕುತ್ತಿಗೆ ಮೇಲೆ ಹಾಕೊಂಡಾಗಿ, ಅಂದ್ರೆ ಒಂದು 10 ವರ್ಷದ ಮಗು ನಮ್ಮ ಕುತ್ತಿಗೆ ಮೇಲೆ ಕೂತ್ಕೊಂಡಿದ್ಯೋ ಅನ್ನೋಷ್ಟು, ನಾವು ಕೂತ್ಕೊಂಡು ಓಡಾಡ್ತಿದೀವೇನೋ ಅನ್ನೋಷ್ಟು ಇದ್ದಾಗ ಎಷ್ಟು ನಮ್ಮ ಕುತ್ತಿಗೆ ಮೇಲೆ ಒತ್ತಡ ಬೀಳುತ್ತೋ ಅಷ್ಟು ಒತ್ತಡ 45 ಡಿಗ್ರಿ ಮುಂದೆ ಬಗ್ದಾಗ ನಮ್ಮ ಆ ಕುತ್ತಿಗೆ ಮೇಲೆ ಭಾರ ಬೀಳ್ತಾ ಇದೆ. ಇದರಿಂದ ಹಲವಾರು ತೊಂದರೆಗಳಾಗುತ್ತೆ. ಏನಾಗುತ್ತೆ, ಅದನ್ನ ಹೇಗೆ ತಡೆಗಟ್ಟೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ರೀತಿ ತುಂಬಾ ಹೊತ್ತು ಕುತ್ತಿಗೆಯನ್ನ ಬಗ್ಸಿ ಮೊಬೈಲ್ ಅನ್ನ ನೋಡೋದ್ರಿಂದ ಏನೇನು ತೊಂದರೆಗಳಾಗಬಹುದು? ಮೊದಲಿಗೆ ಕುತ್ತಿಗೆಯಲ್ಲಿ ನೋವು ಮತ್ತೆ ಬಿಗಿತ ಕಾಣಿಸ್ಕೊಳ್ಳುತ್ತೆ. ತುಂಬಾ ಹೊತ್ತು ಈ ತರ ಬಗ್ಗೆ ನೋಡೋದ್ರಿಂದ ನನಗೆ ಕುತ್ತಿಗೆಯಲ್ಲಿ ನೋವು ಬರ್ತಾ ಇದೆ, ಸ್ವಲ್ಪ ಟೈಟ್ ಅನಿಸ್ತಾ ಇದೆ, ಆ ಕಡೆ ಈ ಕಡೆ ಮೂವ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅನ್ಕೋಬಹುದು. ಇದು ಸ್ವಲ್ಪ ದಿನ ಆಗ್ತಾ ಇದೆ, ತುಂಬಾ ದಿನದಿಂದ ಈ ತರ ಆಗ್ತಾ ಇದೆ ಅಂತ ಇದ್ದಾಗ ನನ್ನ ಮೇಲ್ಗಡೆ ಬೆನ್ನು, ಭುಜದ ಮಧ್ಯದಲ್ಲಿ ಭುಜಗಳು, ಅಲ್ಲಿರುವಂತಹ ಮಾಂಸಖಂಡಗಳ ಮೇಲೆ ಒತ್ತಡ ಬೀಳುತ್ತೆ. ಅದು ಸ್ಟ್ರೆಚ್ ಆಗುತ್ತೆ. ಕುತ್ತಿಗೆಯಲ್ಲಿರುವಂತಹ ಲಿಗಮೆಂಟ್ಸ್ ಗಳು ಕಾಂಪನ್ಸೇಟ್ ಮಾಡ್ಲಿಕ್ಕೆ ಅದು ಕೂಡ ಸ್ಟ್ರೆಚ್ ಆಗುತ್ತೆ. ಆವಾಗ ಮೇಲ್ಗಡೆ ಬೆನ್ನಲ್ಲಿ ನೋವು ಬರೋದು, ಭುಜಗಳಲ್ಲಿ ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಬ್ಬರಿಗೆ ನನ್ನ ತಲೆಯಲ್ಲಿ ನೋವು ಬರ್ತಾ ಇದೆ, ನಾನು ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತೀನಿ, ನನಗೆ ಟೆನ್ಷನ್ ಇದೆ, ಅದರಿಂದ ನೋವು ಬರ್ತಾ ಇದೆ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕುತ್ತಿಗೆಯಿಂದ ತಲೆಯಲ್ಲಿ ನೋವು ಬರ್ಬೋದು. ಇದಕ್ಕೆ ಸರ್ವೈಕೋಜೆನಿಕ್ ಹೆಡ್ಏಕ್ ಅಂತ ಹೇಳ್ತೀವಿ. ನನ್ನ ಹಣೆ ಭಾಗದಲ್ಲಿ, ಕಿವಿ ಮೇಲ್ಭಾಗದಲ್ಲಿ ನೋವು ಬರ್ತಾ ಇರುವಂತಹದ್ದು ಈ ಮೊಬೈಲ್ ಸರಿಯಾಗಿ ನೋಡದೇ ಇರೋದ್ರಿಂದನೂ ಕೂಡ ಆಗ್ತಾ ಇರ್ಬೋದು ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಅದ್ರ ಜೊತೆಗೆ ನಾವು ದಿನನಿತ್ಯ ಮಾಡುವಂತಹ ಕೆಲಸಗಳು ಕಷ್ಟ ಆಗ್ತಾ ಬರ್ಬೋದು. ಅಂದ್ರೆ ನನಗೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ರಿವರ್ಸ್ ನೋಡುವಂಥದ್ದು ಕಷ್ಟ, ಆ ಕಡೆ ಈ ಕಡೆ ಕುತ್ತಿಗೆ ತಿರುಗಿಸ್ಲಿಕ್ಕೆ ಕಷ್ಟ ಆಗುತ್ತೆ, ಮೇಲ್ಗಡೆ ಫ್ಯಾನ್ ನೋಡ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ. ಈ ರೀತಿ ಸಮಸ್ಯೆಗಳು ಮೊಬೈಲ್ ಅನ್ನ ಸರಿಯಾಗಿ ನೋಡದೇ ಇರೋದ್ರಿಂದ ಮೊದಲು ಕಾಣಿಸ್ಕೋಬಹುದು. ತುಂಬಾ ದಿನದಿಂದ ಈ ತರ ನಾನು ಮಾಡ್ತಾ ಇದ್ದೀನಿ, ಸರಿಯಾಗಿ ಅದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಇದ್ದಾಗ ಕ್ರಾನಿಕ್ ನೆಕ್ ಪೇನ್ ಅಂತ ಹೇಳ್ತೀವಿ. ಬಹಳ ದಿನಗಳಿಂದ ಕುತ್ತಿಗೆ ಒಳಗಡೆ ಉರಿಯೂತ ಬಂದು ಮಾಂಸಖಂಡಗಳಲ್ಲಿ ನೋವು ಬರುತ್ತೆ. ಅಂದ್ರೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರು ನೋವು ಕಡಿಮೆ ಆಗದೆ ಇರುವಂತದ್ದು ಕ್ರಾನಿಕ್ ನೆಕ್ ಪೇನ್ ಅಂತ. ಕುತ್ತಿಗೆಯ ಮಾಂಸಖಂಡಗಳಲ್ಲಿ ಟ್ರಿಗರ್ ಪಾಯಿಂಟ್ಸ್ ಅಂತ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಮುಟ್ಟಿದ್ರೆ ತುಂಬಾ ನೋವಾಗ್ತಾ ಇದೆ ಡಾಕ್ಟ್ರೇ ಅಂತ ಹೇಳ್ತಿರ್ತಾರೆ. ಮಾಂಸಖಂಡಗಳು ತುಂಬಾ ಸ್ಪಾಸಮ್ ಹೋಗ್ಬಿಡುತ್ತೆ, ಹಿಡ್ಕೊಂಡ್ಬಿಡುತ್ತೆ ಟೈಟ್. ಒಂದ್ ಕಡೆ ಕುತ್ತಿಗೆ ಒಂದ್ ಕಡೆ ತಿರುಗಿಸೇ ಇರ್ತಾರೆ, ಒಂದ್ ಕಡೆ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಹಿಡ್ಕೊಂಡ್ಬಿಟ್ಟಿರುತ್ತೆ ಕುತ್ತಿಗೆ ಅಂತ. ಈ ರೀತಿ ಸಮಸ್ಯೆ ಬಂದ್ಬಿಡ್ಬಹುದು. ಅದರ ಜೊತೆಗೆ ಡಿಸ್ಕ್ ಡಿಜನರೇಷನ್ ಅಂತ ಹೇಳ್ತೀವಿ. ಅಂದ್ರೆ ಮೂಳೆಗಳ ಮಧ್ಯೆ ಇರುವಂತಹ ಶಾಕ್ ಅಬ್ಸಾರ್ಬರ್ ತರ ಇರುವಂತಹ ಡಿಸ್ಕ್ ಸವಕಳಿ ಆಗ್ತಾ ಹೋಗುತ್ತೆ. ಅದರಿಂದ ಅಕ್ಕಪಕ್ಕದಲ್ಲಿರುವಂತಹ ನರಗಳ ಮೇಲೆ ಒತ್ತಡ ಬೀಳುತ್ತೆ. ಕುತ್ತಿಗೆಯಿಂದ ಕೈಗೆ ಸೆಳ್ತಾ ಬರೋದು, ಕೈಯಲ್ಲಿ ಇರುವೆ ಹರಿದಂಗ ಆಗೋದು, ಜುಮ್ ಬರೋದು, ಎಳ್ತಾ ಬರುವಂತದ್ದು, ಉರಿಯೂತ ಬರೋದು, ಒಂಥರ ಕಚ್ 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 ಎಳಿತಾ ಇದೆ ಕುತ್ತಿಗೆಯಿಂದ, ಕೈ ವೀಕ್ ಆಗುವಂತದ್ದು, ಶಕ್ತಿನೇ ಇಲ್ಲ. ಈ ರೀತಿ ಸಮಸ್ಯೆಗಳು ತುಂಬಾ ದಿನದಿಂದ ಕುತ್ತಿಗೆ ಮೇಲೆ ಒತ್ತಡ ಬಿದ್ದು ಅಲ್ಲಿ ಸವಕಳಿ ಶುರು ಆಗ್ಬಿಟ್ರೆ ಆಗುವಂಥದ್ದು.
ಅದರ ಜೊತೆಗೆ ಅದಕ್ಕಿಂತ ಮುಖ್ಯ ನಮ್ಮ ಕುತ್ತಿಗೆ ಮತ್ತು ಭುಜದ ಭಂಗಿಯನ್ನ ಅದು ಚೇಂಜ್ ಮಾಡ್ತಾ ಹೋಗುತ್ತೆ. ತುಂಬಾ ದಿನದಿಂದ ನಾವು ಕುತ್ತಿಗೆ ಬಗ್ಸಿ ಇದೇ ರೀತಿಯಲ್ಲಿ ಇಟ್ಕೊಂಡಿದೀವಿ ಅಂತಂದ್ರೆ ನಮ್ಮ ಭುಜ ಮತ್ತು ಬೆನ್ನು ಬೋನ್ ಆಗ್ತಾ ಬರುತ್ತೆ, ಕುತ್ತಿಗೆ ಮುಂದ್ಗಡೆನೆ ಫಿಕ್ಸ್ ಆಗ್ತಾ ಹೋಗುತ್ತೆ. ನೀವು ನೋಡಿರ್ಬೋದು ತುಂಬಾ ಜನ ಕುತ್ತಿಗೆಯನ್ನ ಮುಂದೆ ಇದೇ ರೀತಿಯಲ್ಲಿ ಇಟ್ಕೊಂಡು ಅವರು ಅಂದ್ರೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಆ ರೀತಿ ಕುತ್ತಿಗೆ ಮುಂದೆ ಬಗ್ಸಿ ಭುಜ ಬೋನ್ ಆಗಿ ಆಗೋದ್ರಿಂದ ನಮಗೆ ಉಸಿರಾಟದಲ್ಲಿ ಸಮಸ್ಯೆ ಬರ್ಬೋದು. ನಮ್ಗೆ ಕೆಲಸ ಮಾಡ್ಬೇಕಾದ್ರೆ ಒಂದ್ ರೀತಿ ಆತ್ಮವಿಶ್ವಾಸನೆ ಕಳ್ಕೊಂಡಿರೋ ರೀತಿಯಲ್ಲಿ ಆ ರೀತಿ ತೊಂದರೆ ಆಗ್ತಾ ಹೋಗುತ್ತೆ, ಮಾನಸಿಕ ಖಿನ್ನತೆ ಬರುವಂತ ಸಾಧ್ಯತೆ ಇರುತ್ತೆ. ನನಗೆ ಪ್ರೊಡಕ್ಟಿವ್ ಆಗಿ ನನ್ನ ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ ಅನ್ನುವಷ್ಟು ತೊಂದರೆ ಕೊಡುವಂತಹ ಅಷ್ಟು ತೊಂದರೆ ಈ ಕುತ್ತಿಗೆ ಸಮಸ್ಯೆಯಿಂದ ಬರಬಹುದು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಿಮ್ಗೆ ಅನ್ಸ್ಬೋದು, ಏನಿದು ಡಾಕ್ಟರ್ ಇಷ್ಟೊಂದು ಹೆದರಿಸ್ತಾ ಇದಾರಲ್ಲ, ಮೊಬೈಲ್ ನೋಡೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗತ್ತಾ ಅಂತ. ಖಂಡಿತ ಹೌದು. ಸರಿಯಾದ ರೀತಿಯಲ್ಲಿ ಇದನ್ನ ನಾವು ಮೊಬೈಲ್ ಅನ್ನ ಕರೆಕ್ಟ್ ಆಗಿ ಹೇಗ್ ನೋಡ್ಬೇಕು ಅಂತ ಕಲ್ತ್ಕೊಂಡ್ರೆ, ಸರಿಯಾದ ಮುಂಜಾಗ್ರತೆಯನ್ನ ವಹಿಸಿದ್ರೆ ಈ ಸಮಸ್ಯೆ ಯಾರಿಗೂ ಬರ್ದೇ ಇರೋ ರೀತಿಯಲ್ಲಿ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಬೆಂಕಿಯನ್ನ ಕಡಿಮೆ ಇದ್ದಾಗೆ ಬೆಂಕಿ ಆರಿಸ್ಲಿಕ್ಕೆ ಕಡಿಮೆ ನೀರು ಸಾಕು, ಬೆಂಕಿ ತುಂಬಾ ಆದ್ಮೇಲೆ ಈ ಬೆಂಕಿ ಆರಿಸ್ಲಿಕ್ಕೆ ಬಹಳ ನೀರು ಬೇಕಾಗುತ್ತೆ ಅಂತ. ಇದು ಎಲ್ಲರಿಗೂ ಪ್ರಸ್ತುತ. ಅಂದ್ರೆ ಈಗಿನ ಈ ಆಧುನಿಕ ಮೊಬೈಲ್ ಯುಗದಲ್ಲಿ ನಾವು ಎಲ್ಲಾ ಕೆಲಸಗಳನ್ನು ಮೊಬೈಲ್ ಅಲ್ಲೇ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಮೊಬೈಲ್ ಅನ್ನ ಬಳಸಲೇಬೇಕು. ಸರ್, ಸುರಕ್ಷಿತವಾಗಿ ಮೊಬೈಲ್ ಅನ್ನ ಹೇಗೆ ಬಳಸೋದು ಅಂತ ಅರ್ಥ ಮಾಡ್ಕೋತಾ ಹೋಗೋಣ. ಮೊದಲನೇದು, ನಮ್ಮ ಭಂಗಿಯನ್ನ ಸರಿಯಾಗಿ ಕಾಪಾಡ್ಕೋಬೇಕು. ಎಲ್ಲ ತೊಂದರೆ ಆಗೋದು ಯಾವಾಗ? ಕುತ್ತಿಗೆ ನಾವು ಬಗ್ಸಿ ಮೊಬೈಲ್ ಅನ್ನ ನೋಡಿದಾಗ. ಕುತ್ತಿಗೆ ಬಗ್ಸದೆ ಮೊಬೈಲ್ ನೋಡೋದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು. ಸರಿಯಾದ ರೀತಿಯಲ್ಲಿ ಕಣ್ಣಿನ ಲೆವೆಲ್ ಅಲ್ಲಿ ಮೊಬೈಲ್ ಅನ್ನ ಇಟ್ಕೊಳ್ಳುವಂತದನ್ನ ಕಲಿಬೇಕು. ನಾವು ಕೈ ಮಡಚಿ ಕುತ್ಕೋತೀವಿ. ಈ ರೀತಿ ಕೈ ಮಡಚಿ ಕುತ್ಕೊಂಡಾಗ ಮೊಬೈಲ್ ಅನ್ನು ಹಿಡ್ಕೊಂಡು ಕಣ್ಣಿನ ಮುಂದೆ ಇಟ್ಕೊಂಡು ನೇರವಾಗಿ ಈ ಲೆವೆಲ್ ಅಲ್ಲಿ ಇಟ್ಕೊಂಡು ನಾವು ಮೊಬೈಲ್ ಅನ್ನ ನೋಡೋದನ್ನ ಅರ್ಥ ಮಾಡ್ಕೋಬೇಕು. ಹೀಗೆ ಮೊಬೈಲ್ ಅನ್ನು ನೋಡಿದಾಗ ತೊಂದರೆ ಆಗೋದು. ಅದ್ರ ಬದಲು ಈ ರೀತಿ ಮೊಬೈಲ್ ಅನ್ನ ನೋಡುವಂತದನ್ನ ಮಾಡಬಹುದು. ಎರಡು ದಿಂಬು ಸಿಗ್ತಾ ಇದ್ರೆ ಎರಡು ದಿಂಬುಗಳ ಮೇಲೆ ಈ ರೀತಿ ಇಟ್ಕೊಂಡು ನೇರವಾಗಿ ಕಣ್ಣಿನ ಮುಂದೆ ಇಟ್ಕೊಂಡು ಮೊಬೈಲ್ ಅನ್ನ ಬಳಸುವಂತಹದ್ದು. ಅಥವಾ ಮೊಬೈಲ್ ಹೋಲ್ಡರ್ ಅಥವಾ ಮೊಬೈಲ್ ಸ್ಟ್ಯಾಂಡ್ ಅಂತ ಸಿಗುತ್ತೆ. ಅದನ್ನ ನಾವು ಸುಲಭವಾಗಿ ಚೀಪ್ ಆಗಿ ನಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಹಲವಾರು ಅಂಗಡಿಗಳಲ್ಲಿ ಮೊಬೈಲ್ ಅಂಗಡಿಗಳಲ್ಲೂ ಸಿಗುತ್ತೆ. ಅದನ್ನ ತಂದ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಮೊಬೈಲ್ ಅಲ್ಲಿ ವಿಡಿಯೋ ನೋಡೋದು, ವಾಟ್ಸ್ಆಪ್ ನೋಡುವಂಥದ್ದು, ಇನ್ಸ್ಟಾಗ್ರಾಮ್ ನೋಡುವಂಥದ್ದು, ಈ ರೀತಿ ಮಾಡಿದ್ರು ಕೂಡ ನಮ್ಗೆ ಕುತ್ತಿಗೆ ಮೇಲೆ ಹೆಚ್ಚು ಒತ್ತಡ ಬೀಳದೆ, ತೊಂದರೆ ಆಗದೆ ಮೊಬೈಲ್ ಅನ್ನು ಸುಲಭವಾಗಿ ಸುರಕ್ಷಿತವಾಗಿ ಬಳಸಬಹುದು. ಸೊ ಈ ರೀತಿಯಾಗಿ ನಮ್ಮ ವಾತಾವರಣದಲ್ಲಿ ನಮ್ಗೆ ಯಾವುದು ಪ್ರಸ್ತುತ ಅಂತ ನೋಡ್ಕೊಂಡು ನಾವು ಕಲ್ತ್ಕೊಂಡು ಮುಂದುವರಿತಾ ಹೋಗೋದು ಬಹಳ ಮುಖ್ಯ. ಇದು ಭಂಗಿಯನ್ನ ಹೇಗೆ ಕಾಪಾಡ್ಕೋಬೇಕು ಅಂತ. ಅದ್ರ ಜೊತೆಗೆ ನಾವು ನಂತರ ಏನೇನ್ ಮಾಡ್ಬೇಕು ಅಂತ ಅರ್ಥ ಮಾಡ್ಕೋಬೇಕು. ಮೊಬೈಲ್ ನೋಡ್ಬೇಕಾದ್ರೆ ಮಧ್ಯೆ ಮಧ್ಯೆ ಸರಿಯಾಗಿ ಗ್ಯಾಪ್ ಅನ್ನ ಕೊಡ್ಬೇಕು. ಗ್ಯಾಪ್ ಕೊಡ್ಬೇಕು ಅಂತಂದ್ರೆ 20-20-20 ರೂಲ್ ಅಂತ ಹೇಳ್ತೀವಿ. ಅಂದ್ರೆ 20 ನಿಮಿಷಕ್ಕೊಮ್ಮೆ 20 ಅಡಿ ದೂರದ ವಸ್ತುವನ್ನ ಅಥವಾ ದೂರದಲ್ಲಿರುವಂತಹ ಜಾಗವನ್ನ 20 ಸೆಕೆಂಡ್ ನಾವು ನೋಡ್ಬೇಕು ಅಂತ. ಅಂದ್ರೆ 20 ನಿಮಿಷ ಆದ ತಕ್ಷಣ ಮೊಬೈಲ್ ಬಳಸ್ತಾ ಇದೀವಿ ಅಂತಂದ್ರೆ ಒಂದು ಅಲಾರಾಮ್ ಇಟ್ಟಿರ್ಬೇಕು. ನಂತರ 20 ಸೆಕೆಂಡ್ಗಳ ತನಕ ದೂರದಲ್ಲಿರುವಂತಹ ಆ ಒಂದು ವಸ್ತುಗೆ ನಾವು ದೃಷ್ಟಿಯನ್ನ ಹಾಯಿಸ್ಬೇಕು. ಅವಾಗ ನಮ್ಮ ಕುತ್ತಿಗೆ ಮಾಂಸಖಂಡಗಳು, ನಮ್ಮ ದೃಷ್ಟಿ ಎರಡಕ್ಕೂ ಕೂಡ ರಿಲ್ಯಾಕ್ಸೇಷನ್ ಸಿಕ್ಕಾಗುತ್ತೆ. ಅದು ಆರಾಮಾಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಸೊ ಮಧ್ಯದಲ್ಲಿ ಬ್ರೇಕ್ ತಗೋಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅಷ್ಟೇನಾ, ನಾವು ಮಲ್ಕೊಂಡು ಮೊಬೈಲ್ ನ ಬಳಸಬಾರದು. ಮಲ್ಕೊಂಡು ತುಂಬಾ ಹೊತ್ತು ಮೊಬೈಲ್ ಅನ್ನ ಬಳಸುವಂತಹ ಅಭ್ಯಾಸ ಬಹಳಷ್ಟು ಜನರಿಗೆ ಇರುತ್ತೆ. ಅದರಿಂದ ಈ ಕುತ್ತಿಗೆ ಮೇಲೆ ತೊಂದರೆ ಆಗುತ್ತೆ. 2-3 ದಿಂಬಿಟ್ಕೊಂಡು ಬಳಸ್ತಾ ಇರ್ತಾರೆ, ಸೈಡ್ ಅಲ್ಲಿ ಮಲ್ಕೊಂಡು ಮೊಬೈಲ್ ಅನ್ನು ಬಳಸ್ತಾ ಇರ್ತಾರೆ. ಅವಾಗೂ ಕೂಡ ಕುತ್ತಿಗೆ ಮೇಲೆ ಹೆಚ್ಚು ಒತ್ತಡ ಬೀಳುತ್ತೆ. ಸೊ ಅದನ್ನ ನಾವು ತಪ್ಪಿಸ್ಬೇಕು. ಸರಿಯಾದ ಸಮಯದಲ್ಲಿ ಮಲ್ಕೋಬೇಕಾದ್ರೆ ಮಲ್ಕೊಳ್ಳೋಕ್ಕಿಂತ 1 ಗಂಟೆ ಮುಂಚೆ ಮೊಬೈಲ್ ಬಳಕೆಯನ್ನ ಸ್ಟಾಪ್ ಮಾಡ್ಬಿಡ್ಬೇಕು. ಯಾವ್ದು ಸ್ಕ್ರೀನ್ ಗಳನ್ನ ನೋಡಬಾರ್ದು. ಅವಾಗ ಕರೆಕ್ಟ್ ಆಗಿ ನನಗೆ ಆರಾಮಾಗಿ ನಿದ್ದೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಕುತ್ತಿಗೆ ನೋವು ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೂ ಸಾಧ್ಯ ಆಗುತ್ತೆ. ತುಂಬಾ ಹೊತ್ತು ನಾನು ಏನೋ ಕೆಲಸ ಮಾಡಬೇಕು ಅಂತ ಇದ್ದಾಗ ಮೊಬೈಲ್ ಬದಲು ದೊಡ್ಡ ಟ್ಯಾಬ್ಲೆಟ್ ಸ್ಕ್ರೀನ್ ಅನ್ನ ಅಥವಾ ಲ್ಯಾಪ್ಟಾಪ್ ಅಲ್ಲೇ ಅಥವಾ ನಮ್ಮ ಡೆಸ್ಕ್ ಟಾಪ್ ಕಂಪ್ಯೂಟರ್ ಮುಂದೆ ನೋಡುವಂಥದ್ದನ್ನ ಅಭ್ಯಾಸ ಇಟ್ಕೋಬೇಕು. ಏನೋ ನನಗೆ ಕ್ಲಾಸ್ ಇದೆ ಅಥವಾ ನನಗೆ ಕೆಲಸ ಇದೆ ಅಥವಾ ಏನೋ ಒಂದು ಗಂಟೆ ಒಂದು ವಿಡಿಯೋನ ನೋಡಬೇಕು ಅಥವಾ ಏನೋ ಕೆಲಸ ಮಾಡಬೇಕು ಅಂತಿದ್ದಾಗ ಮೊಬೈಲ್ ಬದಲು ಇಮೇಲ್ ಮಾಡಬೇಕು ಅಂತ ಮೊಬೈಲ್ ಅಲ್ಲಿ ಇಮೇಲ್ ಮಾಡೋದ್ ಬದಲು ಕಂಪ್ಯೂಟರ್ ಮುಂದೆ ಲ್ಯಾಪ್ಟಾಪ್ ಅಲ್ಲಿ ಮಾಡೋದ್ರಿಂದ ಸುಲಭದಲ್ಲಿ ನಮ್ಮ ಕುತ್ತಿಗೆ, ನಮ್ಮ ಭುಜಕ್ಕೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ, ನರಗಳಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲದರ ಜೊತೆಗೆ ಕೆಲವೊಂದು ವ್ಯಾಯಾಮಗಳನ್ನ ನಾವು ಮಾಡಲೇಬೇಕು. ಯಾವ ವ್ಯಾಯಾಮಗಳನ್ನ ಮಾಡಬೇಕು ಅಂತ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು ಚಿನ್ ಟಕ್, ಅಂದ್ರೆ ನಮ್ಮ ಕುತ್ತಿಗೆಯನ್ನ ಹಿಂದ್ಗಡೆ ಎಳ್ಕೊಂಡು ಹಿಡ್ಕೊಳ್ಳುವಂಥದ್ದು. ನಮ್ಮ ಗಲ್ಲ ಕುತ್ತಿಗೆಗೆ, ನಮ್ಮ ಮೇಲ್ಗಡೆ ಎದೆಗೆ ತಾಗಿಸೋ ರೀತಿಯಲ್ಲಿ ಕುತ್ತಿಗೆಯನ್ನ ಹಿಂದೆ ಮಾಡೋದು. ಹೀಗೆ ಈ ರೀತಿ ಒಂದು 5-6 ಸೆಕೆಂಡ್ ಹಿಡ್ಕೊಂಡು ನಿಧಾನ ರಿಲ್ಯಾಕ್ಸ್ ಮಾಡೋದು. 10 ಸಲ ರಿಪಿಟೇಷನ್ಸ್ ಮಾಡಬೇಕು. ಇದು ಮೊದಲನೇ ವ್ಯಾಯಾಮ. ನಂತರ ನಮ್ಮ ಶೋಲ್ಡರ್ ರೋಲ್ ಅಂತ ಹೇಳ್ತೀವಿ. ಅಂದ್ರೆ ಭುಜವನ್ನ ನಿಧಾನವಾಗಿ 10 ಸಲ ಈ ತರ ಕ್ಲಾಕ್ ವೈಸ್ ಮತ್ತು ಕೌಂಟರ್ ಕ್ಲಾಕ್ ವೈಸ್ ರೋಲ್ ಮಾಡುವಂತಹದ್ದು. ನಂತರ ನೆಕ್ ಸ್ಟ್ರೆಚ್ ಎಕ್ಸರ್ಸೈಸ್. ನಾವು ಕುತ್ತಿಗೆ ಮುಂದೆ ಬಗ್ಸಿ ಮೊಬೈಲ್ ನೋಡ್ತೀವಿ, ಅದರ ಬದಲು ಕುತ್ತಿಗೆಯನ್ನ
ಮಧ್ಯದಲ್ಲಿ ಸೈಡಿಗೆ ಈ ತರ ಒಂದು ಭುಜದ ಕಡೆಗೆ ಹೋಗಿ 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ರಿಲ್ಯಾಕ್ಸ್ ಮಾಡೋದು. ಒಂದ್ಸಲ ಬಲ್ಗಡೆ, ಇನ್ನೊಂದ್ಸಲ ಎಡಗಡೆ. ಈ ರೀತಿ 3 ರಿಂದ 4 ಸಲ ಒಂದೊಂದ್ ಕಡೆ ಮಾಡೋದ್ರಿಂದ ನಮ್ಮ ಸೈಡ್ ಮಸಲ್ಸ್, ಕುತ್ತಿಗೆಯ ಅಕ್ಕಪಕ್ಕದಲ್ಲಿರುವಂತಹ ಮಾಂಸಖಂಡಗಳಿಗೆ ಎಕ್ಸರ್ಸೈಸ್ ಆಗುತ್ತೆ. ಚಿನ್ ಟಕ್ ಮಾಡೋದ್ರಿಂದ ಡೀಪ್ ನೆಕ್ ಮಸಲ್ಸ್ಗೆ ಎಕ್ಸರ್ಸೈಸ್ ಆಗುತ್ತೆ. ಅದರ ಜೊತೆಗೆ ನೆಕ್ ರೊಟೇಷನ್ ಮಾಡಬೇಕು. ಒಂದು ಕಡೆ ಕುತ್ತಿಗೆಯನ್ನ ಈ ರೀತಿ ತಿರುಗಿಸಿ ಬಲ್ಗಡೆ ನೋಡುವಂತಹದ್ದು, ನಂತರ ಎಡಗಡೆ ನೋಡುವಂತಹದ್ದು. ಈ ತರ ಒಂದು 5 ರಿಂದ 6 ಸೆಕೆಂಡ್ ಆ ಕಡೆ ಈ ಕಡೆ ತಿರುಗಿಸಿ ಮತ್ತೆ ವಾಪಸ್ ಬರೋದು. 5 ರಿಂದ 6 ಸಲ ಇದನ್ನು ರಿಪೀಟ್ ಮಾಡಬಹುದು. ಶೋಲ್ಡರ್ ಬ್ಲೇಡ್ ಸ್ಕ್ವೀಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಭುಜವನ್ನ ಹಿಂದ್ಗಡೆ ಎಳೆದು ಹಿಡ್ಕೊಂಡು 10 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನವಾಗಿ ರಿಲ್ಯಾಕ್ಸ್ ಮಾಡೋದು. ಇದನ್ನು ಕೂಡ 5 ರಿಂದ 6 ಸಲ ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗ್ತಾ ಬರುತ್ತೆ. ಈ ಎಲ್ಲ ವ್ಯಾಯಾಮಗಳಿಂದ ನಮ್ಮ ಕುತ್ತಿಗೆಯ ಮಾಂಸಖಂಡಗಳಲ್ಲಿ ಇರುವಂತಹ ಟೆನ್ಷನ್, ಬಿಗಿತ ಫ್ರೀ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಶೋಲ್ಡರ್ ಶ್ರಗ್ಸ್, ಭುಜವನ್ನ ಮೇಲೆ ಏರಿಸೋದು, 3 ರಿಂದ 4 ಸೆಕೆಂಡ್ ಹಿಡ್ಕೊಳ್ಳೋದು, ನಿಧಾನ ರಿಲ್ಯಾಕ್ಸ್ ಮಾಡುವಂಥದ್ದು. ಇವೆಲ್ಲ ಎಕ್ಸರ್ಸೈಸ್ ಬಹಳ ಮುಖ್ಯ. ಅದ್ರ ಜೊತೆಗೆ ಕ್ಯಾಟ್ ಕ್ಯಾಮಲ್ ಸ್ಟ್ರೆಚ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಕುತ್ತಿಗೆ ನೋವು ಜೊತೆಗೆ ಬೆನ್ನು ನೋವು ಕೂಡ ಇರುತ್ತೆ ಕೆಲವೊಬ್ಬರಿಗೆ. ಅದನ್ನ ಸರಿಪಡಿಸ್ಲಿಕ್ಕೆ ನಿಧಾನವಾಗಿ 2 ಕೈಗಳ ಮೇಲೆ ಮಂಡಿ ಮೇಲೆ ಮಲ್ಕೊಂಡು ಒಂದ್ಸಲ ಬ್ಯಾಕ್ ಅನ್ನ ಮೇಲ್ಗಡೆ ಆರ್ಚ್ ಮಾಡೋದು, ನಂತರ ಕೆಳಗಡೆ ಆರ್ಚ್ ಮಾಡೋದು. ಕೆಳಗಡೆ ಆರ್ಚ್ ಮಾಡಿದಾಗ ಕುತ್ತಿಗೆ ಮೇಲ್ ಮಾಡಬೇಕು, ಮೇಲ್ಗಡೆ ಕ್ಯಾಮಲ್ ತರ ಆರ್ಚ್ ಮಾಡಿದಾಗ ಕುತ್ತಿಗೆಯನ್ನ ಕೆಳಗಡೆ ಮಾಡಬೇಕು. ಇದನ್ನ ಸರಿಯಾದ ರೀತಿಯಲ್ಲಿ ಮಾಡೋದನ್ನ ಅಭ್ಯಾಸ ಇಟ್ಕೊಂಡ್ರೆ ದಿನಕ್ಕೆ 1 ಸಲ ಮಾಡೋದು, ಅಥವಾ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ 5-5 ನಿಮಿಷ ಮಾಡೋದು ಅಂತ ಇದ್ದಾಗ 5 ರಿಂದ 6 ಗಂಟೆ ಮೊಬೈಲ್ ಬಳಕೆ ಮಾಡೋರು ಕೂಡ ಕುತ್ತಿಗೆಯನ್ನು ಆರೋಗ್ಯವಾಗಿ ಇಟ್ಕೊಂಡು ಸುರಕ್ಷಿತವಾಗಿ ತೊಂದರೆ ಇಲ್ಲದೆ ನಾವು ಮೊಬೈಲ್ ಬಳಸಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಈ ಎಲ್ಲ ಈ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿದ್ರು ಕೂಡ ಕುತ್ತಿಗೆಯಲ್ಲಿ ನೋವಿದೆ ಅಂತ ಇದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಯಾಕೆ ಸಮಸ್ಯೆ ಬರ್ತಾ ಇದೆ, ಏನ್ ತೊಂದರೆ ಇದೆ ಅಂತ ಸರಿಯಾದ ರೀತಿಯಲ್ಲಿ ಅದನ್ನ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನನ್ನ ಕೈಯಲ್ಲಿ ವೀಕ್ನೆಸ್ ಆಗ್ತಾ ಇದೆ, ಜುಮ್ ಬರ್ತಾ ಇದೆ, ಸ್ವಲ್ಪ ದಿನ ಏನು ಈ ವ್ಯಾಯಾಮಗಳನ್ನು ಮಾಡಿದ್ರು ಆರಾಮ ಆಗ್ತಾ ಇಲ್ಲ, ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡ್ರು ಅಂತ ಇದ್ದರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗೋದನ್ನ ಮರಿಬಾರ್ದು. ಇವತ್ತು ನಾವು ಸುರಕ್ಷಿತವಾಗಿ ಮೊಬೈಲ್ ಅನ್ನು ಹೇಗೆ ಬಳಸಬೇಕು, ಮೊಬೈಲ್ ಬಳಕೆ ಸರಿ ಇಲ್ಲದೆ ಇದ್ರೆ ಕುತ್ತಿಗೆ ಮೇಲೆ ಎಷ್ಟು ತೊಂದರೆ ಆಗುತ್ತೆ ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಮತ್ತು ಇದು ಎಲ್ಲರಿಗೂ ಪ್ರಸ್ತುತ, ಅದಕ್ಕೆ ನಿಮ್ಮ ಮನೆಯವರೆಲ್ಲರಿಗೂ ಇದನ್ನ ತೋರಿಸಿ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳುವಂತದ್ದು, ಕಾಪಾಡ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.